ಹೇ ಯೂಟ್ಯೂಬ್ ಬಡೀಸ್, ವೆಲ್ಕಮ್ ಅಗೇನ್ ಅನದರ್ ವಿಡಿಯೋ. ಇವತ್ತು ನೋಡೋಣ ವಿನ್ರಾರ್ನ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು, ಆಮೇಲೆ ವಿನ್ರಾರ್ ಅಪ್ಲಿಕೇಶನ್ ಎದಕ್ಕೆ ಯೂಸ್ ಆಗುತ್ತೆ, ಆಮೇಲೆ ಇದರ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ ಬರ್ತವೆ. ಜಿಪ್ ಅಂತ ಬರ್ತಲ್ಲ, ಆ ಅಪ್ಲಿಕೇಶನ್ಸ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ. ಸೊ ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾವು ಈ ಯೂಸಸ್ ಏನಿದೆಪ್ಪ ಇದು ವಿನ್ರಾರ್ದು, ಆಮೇಲೆ 7-zip ಯೂಸಸ್ ಏನಿದೆ ಅಂತ ನೋಡೋಣ. ಈ ವಿನ್ರಾರ್ ಅಪ್ಲಿಕೇಶನ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಮೀಡಿಯಾ ಫೈಲ್ಸ್ಗಳು ಆಗಲಿ ಅಥವಾ ವೀಡಿಯೋಸ್ ಫೈಲ್ಸ್ಗಳಾಗಲಿ ಫೋಟೋಸ್ ಆಗಲಿ ಸೇಫ್ ಇಡೋದಕ್ಕೆ ಯೂಸ್ ಆಗುತ್ತೆ. ನಿಮ್ಮ ಫೋಟೋ ವೀಡಿಯೋಸ್ ನಿಮ್ಮ ಮೊಬೈಲ್ನಲ್ಲಿ ಹಾಗೆ ಡೈರೆಕ್ಟ್ ಇಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಆದಮೇಲೆ ಅದರಲ್ಲಿ ಗ್ಲಿಚಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗ್ಲಿಚಸ್ ಅಂದರೆ ಫೋಟೋನಲ್ಲಿ ನೋಡ್ಬೋದು ಈ ರೀತಿಯಾದ ಪಿಕ್ಸಲ್ ಹೊಡೆದಂತೆ ಕಾಣುತ್ತೆ, ಇಲ್ಪ ಅಂದರೆ ವೀಡಿಯೋನಲ್ಲಿ ಏನಾಗುತ್ತೆ ವೀಡಿಯೋ ಕ್ಲಿಯರಿಟಿ ಇರೋದಿಲ್ಲ. ಸೊ ಇದನ್ನು ನಾವು ಅವಾಯ್ಡ್ ಮಾಡೋದಕ್ಕಾಗಿ ವಿನ್ರಾರ್ ಆಮೇಲೆ ಜಿಪ್ ಫೈಲ್ ಫಾರ್ಮ್ಯಾಟ್ನಲ್ಲಿ ಮಾಡಿಬಿಟ್ಟು ಅದನ್ನು ನಾವು ಸೇವ್ ಮಾಡ್ತೀವಿ. ಸೊ ಇದರಲ್ಲಿ ಇದ್ದಂಥ ಫಾರ್ಮ್ಯಾಟ್ನಲ್ಲಿ ಏನು ಡಾಟಾ ಇಟ್ಟಿರುತ್ತಲ್ಲ ಅದು ಸೇಫ್ ಆಗಿರುತ್ತೆ. ಒಂಥರ ನಾವು ಬಾಕ್ಸ್ನಲ್ಲಿ ಫೈಲ್ಸ್ಗಳನ್ನು ಹಾಕಿ ಪ್ಯಾಕ್ ಮಾಡಿ ಇಟ್ಟಿದಂಗೆ. ಇದರಲ್ಲಿ ಇಟ್ಟಂಥ ಫೈಲ್ಸ್ ಆಗಲಿ ವೀಡಿಯೋಸ್ ಆಗಲಿ ಆಮೇಲೆ ಫೋಟೋಸ್ ಆಗಲಿ ಅದೇನಾಗಲ್ಲ ವೈರಸ್ಸಿಂದ ಕರಪ್ಟ್ ಆಗೋದು, ಆಮೇಲೆ ಎನಿ ಸಿಚುವೇಶನ್ ಕಂಡೀಷನಲ್ಲಿ ಕರಪ್ಟ್ ಆಗೋದಿಲ್ಲ, ಅದು ಏನಾಗುತ್ತೆ ಸೇಫ್ ಆಗಿರುತ್ತೆ. ಸೊ ಗೈಸ್, ಮತ್ತೆ ಇದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಇದು ನಮ್ಮ ಡಿಸ್ಕ್ ಸೈಜ್ ಕಡಿಮೆ ಮಾಡೋದಕ್ಕೆ. ಈಗ ನಿಮ್ಮ ಹತ್ರ ಒಂದು 500 MB ಫೈಲ್ ಇದೆ ಅಂತ ತಿಳ್ಕೊಳ್ಳಿ, ಇದನ್ನು ನೀವು ಕಂಪ್ರೆಸ್ ಮಾಡಿದಾಗ ಇದು ಒಂದು 300 to 100 MB ಕಡಿಮೆ ಮಾಡುತ್ತೆ. ಸೊ ಈ ರೀತಿ ಫೈಲ್ ಸೈಜ್ ಕೂಡ ಕಡಿಮೆ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತೀವಿ. ಆಮೇಲೆ ಇದು ಸ್ಪೆಷಲಿ ಫಾರ್ ಇಮೇಲ್ ಅದು ಸೆಂಡ್ ಮಾಡ್ತಿರ್ತೀರಲ್ಲ ಡಾಕ್ಯುಮೆಂಟ್ಸ್ನ, ನೀವು ಆ ಫೈಲ್ಸ್ನ ರಾರ್ ಫೈಲಾಗಿ ಕನ್ವರ್ಟ್ ಮಾಡಿದರೆ ಇಮೇಲ್ ಕೂಡ ಸೆಂಡ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮಗೆ. ಸೊ ಗೈಸ್, ಈಗ ನೋಡಿದ್ದೀವಿ ವಿನ್ರಾರ್ನ ಯೂಸಸ್ನ. ಈಗ ನೋಡೋಣ ಯಾವ ರೀತಿಯಾಗಿ ನಾವು ಇನ್ಸ್ಟಾಲೇಷನ್ ಮಾಡೋದು ಅಂತ. ಓಕೆ, ನಾವು ಈಗ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳೋಣ. ಡೈರೆಕ್ಟ್ ಹೋಗ್ಬಿಟ್ಟು ಗೂಗಲ್ನಲ್ಲಿ ನಾವು ಡೌನ್ಲೋಡ್ ಮಾಡಬೇಕು ಈ ಟೂಲ್ಸ್ನ ವಿನ್ರಾರ್ನ. ಸೊ ಗೂಗಲ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ ವಿನ್ರಾರ್ ಅಂತ. ಇಲ್ಲಿ ಬಂದಂಥ ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಇದು ಅಫಿಷಿಯಲ್ ವೆಬ್ಸೈಟ್ ಇದೆ ಅವ್ರದ್ದು. ಸೊ ನಿಮ್ಮ ಸಿಸ್ಟಮ್ ಕಂಪ್ಯಾರಿಟಬಿಲಿಟಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ರೀತಿ ಸಾಫ್ಟ್ವೇರ್ ಬರ್ತವೆ. ಒಂದು 32 ಬಿಟ್ಟಿಂದು ಬರುತ್ತೆ, ಆಮೇಲೆ 64 ಬಿಟ್ಟಿಂದು ಬರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ 64 ಬಿಟ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ ಅಂದರೆ ನೀವು ಈ ರೀತಿ ಹೋಗ್ಬಿಟ್ಟು ನಿಮ್ಮ ಮೈ ಕಂಪ್ಯೂಟರ್ನಲ್ಲಿ ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿನಲ್ಲಿ ಹೋಗ್ಬಿಟ್ಟು ನೀವು ಸಿಸ್ಟಮ್ ಕನ್ಫಿಗರೇಷನ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ 64 ಬರ್ತಿದೆ. ನನ್ನ ಕಂಪ್ಯೂಟರ್ 64 ವಿಂಡೋಸ್ 10 ಮೇಲೆ ರನ್ ಆಗ್ತಿದೆ. ಸೊ ನಾನು ವಿಂಡೋಸ್ 10ನ 64 ಬಿಟ್ ಅಪ್ಲಿಕೇಶನ್ನ ಇನ್ಸ್ಟಾಲೇಷನ್ ಇದ್ರ ಮೇಲೆ ಮಾಡ್ಬೋದು. ಇನ್ ಕೇಸ್ ನಿಮ್ಮ 32 ಇದ್ದರೆ ನೀವು 32ನ ಕೆಳಗಡೆ ಕಾಣ್ತಿದೆ ಅಲ್ಲಿ ಲಿಂಕು, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ 64 ಮೇಲ್ಗಡೆ ಕಾಣ್ತಿದೆ ನನಗೆ. ಇಲ್ಲಿ ಥರ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ಮೇಲೆ ಸೇವ್ ಅಂತ ಬರುತ್ತೆ. ಇದ್ರ ಮೇಲೆ ಹೋಗ್ಬಿಟ್ಟು ನಾನು ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಸೇವ್ ಮಾಡ್ತೀನಿ. ಸೊ ಇದು ಕಂಪ್ಲೀಟಾಗಿ ಡೌನ್ಲೋಡ್ ಆಗೋ ಮಟ್ಟ ವೆಯ್ಟ್ ಮಾಡಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ಓಕೆ ಗೈಸ್, ಈಗ ಕಂಪ್ಲೀಟಾಗಿ ಡೌನ್ಲೋಡ್ ಆಗಿದೆ. ಇಲ್ಲಿ ಶೋ ಫೋಲ್ಡರ್ಸ್ ಅಂತ ಕ್ಲಿಕ್ ಮಾಡಿ ಇದ್ರ ಮೇಲೆ ಹೋಗ್ಬಿಟ್ಟು ಇಲ್ಲಿ ಸೆಟಪ್ ಫೈಲ್ನ ಡಬಲ್ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಟಪ್ ಫೈಲ್ ಓಪನ್ ಆಗುತ್ತೆ. ಡಬಲ್ ಕ್ಲಿಕ್ ಮಾಡಿ ಓಕೆ, ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇದು ಒಂದು ಈಸಿಯಾಗಿ ಇನ್ಸ್ಟಾಲೇಷನ್ ಆಗುತ್ತೆ, ಇದೇನು ಭಾಳ ಟೈಮ್ ಹಿಡಿಯೋಲ್ಲ. ಓಕೆ ಗೈಸ್, ಈ ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಆದಮೇಲೆ ನೀವು ಯಾವುದೇ ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ಲೆಫ್ಟ್ ಕ್ಲಿಕ್ ಮಾಡಿ ಅದರ ಬಿಟ್ಟು ಆ್ಯಡ್ ಟು ಅಚೀವ್ ಅಂತ ಕ್ಲಿಕ್ ಮಾಡಿ. ಸೊ ಅದನ್ನು ಇಲ್ಲಿ ಕಂಪ್ರೆಷನ್ ಮೆಥಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ನಾರ್ಮಲ್ ಅಂತ ಬರುತ್ತೆ, ಬೆಸ್ಟ್ ಅಂತ, ನೀವು ಎದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಫೈಲ್ ಫಾರ್ಮೆಟ್ಗಳು ಅಂದರೆ ಜಿಪ್ ಆಮೇಲೆ ರಾರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ವೀಡಿಯೋ ಏನಿದೆ ಅದು ಕಂಪ್ಲೀಟಾಗಿ ಒಂದು ರಾರ್ ಫೈಲಾಗಿ ಕನ್ವರ್ಟ್ ಆಗ್ತಾಯಿದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇದು ಡಿಪೆಂಡ್ ಆನ್ ನಿಮ್ಮ ವೀಡಿಯೋ ಮೇಲೆ. ಈಗ ನಿಮ್ಮ ವೀಡಿಯೋ ಸೈಜ್ ಭಾಳ ಇದೆ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇಲ್ಪ ಅಂದರೆ ಕ್ವಿಕ್ಲಿ ಆಗುತ್ತೆ. ಸೊ ಈಗ ಕಂಪ್ಲೀಟ್ ಆಗಿದೆ ನೋಡ್ಬೋದು ನಾವು. ಈಗ 95% ಕಂಪ್ಲೀಟ್ ಆಗಿದೆ. ಓಕೆ, ಇಲ್ಲಿ ನೋಡಿ ಈಗ ಕಂಪ್ರೆಷನ್ ಈ ರೀತಿ ಆಗಿದೆ. ಸೊ ಇನ್ನೊಂದು PDF ಫೈಲ್ಗಳನ್ನ ತೊಗೊಳ್ಳೋಣ ನಾವು. ಇದನ್ನು ನಾವು ನೀ ಫೋಲ್ಡರ್ನಲ್ಲಿ ಸೇವ್ ಮಾಡ್ತೀನಿ. ಇದನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಮೂವ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಫೋಲ್ಡರ್ನ ಏನು ಮಾಡೋಣ, ಆ್ಯಡ್ ಟು ಅಚೀವ್ ಮಾಡ್ಕೊಳ್ಳೋಣ, ಅಂದರೆ ಕಂಪ್ರೆಷನ್ ಮಾಡೋಣ. ಈಗ ಲೆಫ್ಟ್ ಕ್ಲಿಕ್ ಮಾಡಿ ಈ ಫೋಲ್ಡರ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಆ್ಯಡ್ ಟು ಅಚೀವ್ ಅಂತ ಕಾಣ್ತಿದ್ದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟ್ ಇಲ್ಲಿಂದ ನಾವು ರಾರ್ ಫೈಲಾಗಿ ಮಾಡ್ಬೋದು, ಡೈರೆಕ್ಟ್ ಕೆಳಕಂತಿದ್ದಾರೆ ಅದನ್ನು ಕ್ಲಿಕ್ ಮಾಡ್ಕೊಂಡು. ಸೊ ನಾವು ಈಗ ಆ್ಯಡ್ ಟು ಅಚೀವ್ ಅಂತ ಮ್ಯಾನ್ಯುವಲಿ ಮಾಡೋಣ. ಇಲ್ಲಿ ಫೈಲ್ ಫಾರ್ಮೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿಪ್ ಬೇಕಂದರೆ ಜಿಪ್ ಮಾಡ್ಕೊಳ್ಳಿ, ರಾರ್ ಬೇಕಂದರೆ ರಾರ್ ಮಾಡ್ಕೊಳ್ಳಿ. ಸೇಮ್ ಎಲ್ಲ ಡಿಫಾಲ್ಟ್ ಇಡ್ತೀನಿ, ನಾನು ರಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೊ ಇದು ಕಂಪ್ಲೀಟಾಗಿ ಈಗ ರಾರ್ ಫೈಲಾಗಿ ಕನ್ವರ್ಟ್ ಆಗ್ತಾಯಿದೆ. ಇದಾದಮೇಲೆ ನಾನು ಏನು ಮಾಡ್ತೀನಿ, ಈ ಫೋಲ್ಡರ್ನ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದಾಗ ಈ ಫೈಲ್ನಿಂದ ನಾವು ಈಗ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾಕ್ಟ್ ಯಾವ ರೀತಿ ಮಾಡ್ಕೊಳ್ಳೋದು, ಇಲ್ಲಿ 2 ಆಪ್ಷನ್ ಕಾಣುತ್ತೆ, ಎಕ್ಸ್ಟ್ರಾಕ್ಟ್ ಏರ್ ಆಮೇಲೆ ಎಕ್ಸ್ಟ್ರಾಕ್ಟ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಓಕೆ ಅಂತ ಕೊಡ್ಕೊಳ್ಳಿ. ನಿಮ್ಮ ಯಾವ ಲೊಕೇಶನ್ ಮೇಲೆ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತಿರೋ ಅಲ್ಲೇ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ, ಅದು ಫೋಲ್ಡರ್ ಕ್ರಿಯೇಟ್ ಆಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಗೈಸ್, ಈ ರೀತಿ ಒಂದು ಫೋಲ್ಡರ್ ಬರುತ್ತೆ. ಇಲ್ಲಿ ನಿಮ್ಮ ಇದ್ದಂಥ ಡಾಟಾನ ಹೊಳ್ಳಿ ನೀವು ರಿಕವರಿ ಮಾಡ್ಕೋಬೋದು.
ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ವೀಡಿಯೋಸ್ಗಾಗಿ ಕೀಪ್ ಸಪೋರ್ಟ್ ಅವರ್ ಚಾನಲ್.